ಜೆಡಿಎಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾರ್ಮಿಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಏನಿದೆ ಆ ಪೋಸ್ಟ್ ನಲ್ಲಿ? ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ ಅಂತ ಪೋಸ್ಟ್ ಹಾಕಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಜೊತೆಗೆ ಚಾಣಕ್ಯ ಹೇಳಿದಂತಹ ನೀತಿಯನ್ನ ಬರೆದು ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ಏನಿದೆ? ನಾಲಿಗೆಯ ಮೇಲೆ ಇರುವಂತಹ ಜೇನನ್ನ ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರುವಂತಹ ವಿಷವನ್ನ ಗ್ರಹಿಸು ಅನ್ನುವಂತಹ ಪೋಸ್ಟ್ ಅನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ ಎಚ್.ಡಿ. ದೇವೇಗೌಡರು. ಎಚ್.ಡಿ. ದೇವೇಗೌಡರ ಈ ಪೋಸ್ಟ್ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಅಡ್ಡ ಮತದಾನವನ್ನ ಮಾಡಿದಂತಹ ಜೆಡಿಎಸ್ನ ಶಾಸಕರಿಗೆ ಈ ಮೂಲಕ ಟಾಂಗ್ ಕೊಟ್ರ ಎಚ್.ಡಿ. ದೇವೇಗೌಡರು ಅನ್ನುವಂತಹ ಪ್ರಶ್ನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿರುವಂತಹ ಪೋಸ್ಟ್ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ದೇವೇಗೌಡರ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಫೇಸ್ಬುಕ್ ನಲ್ಲಿ ಹಾಕಿರುವಂತಹ ಪೋಸ್ಟ್, ಆ ಪೋಸ್ಟ್ಗೆ ಅವರು ಕೊಟ್ಟಿರುವಂತಹ ಆ ಕ್ಯಾಪ್ಷನ್ ನ ನೋಡ್ತಾ ಇದ್ದೀರಿ. ಮೊದಲ ಸಾಲು, ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ. ಅಂದ್ರೆ ಶತ್ರು ಮುಂಭಾಗದಲ್ಲಿ ಎದುರುಗಡೆ ನಿಂತು ಯುದ್ಧ ಮಾಡ್ತಾನೆ, ಆದ್ರೆ ಹಿತಶತ್ರುಗಳು ಒಳಗೊಳಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾರೆ. ಈಗ ಅಡ್ಡ ಮತದಾನದಲ್ಲಿ ಆಗಿದ್ದು ಕೂಡ ಅದೇ ಅಲ್ವಾ? ಜೊತೆಗಿರ್ತೀವಿ, ಅಭ್ಯರ್ಥಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದವರು ಹೋಗಿ ಕೆಲವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು. ಆ ಕಾರಣಕ್ಕಾಗಿನೇ ಎಚ್.ಡಿ. ದೇವೇಗೌಡರ ಫೇಸ್ಬುಕ್ ಪೇಜ್ ನಿಂದ ಇಂಥದ್ದೊಂದು ಪೋಸ್ಟ್ ಬಂದಿರೋದು. ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ. ಚಾಣಕ್ಯ ಹೇಳಿದಂತಹ ಒಂದು ನೀತಿ, ಅದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಕಿವಿ ಮಾತು ಅಂತ ಉಲ್ಲೇಖ ಮಾಡ್ತಾರೆ ಮಾಜಿ ಪ್ರಧಾನಿಗಳು. ಏನಿದೆ ಅದರಲ್ಲಿ ಗಮನಿಸ್ತಾ ಇದ್ದೀರಿ. ನಾಲಿಗೆಯ ಮೇಲಿರುವಂತಹ ಜೇನನ್ನ ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರುವಂತಹ ವಿಷವನ್ನ ಗ್ರಹಿಸು. ಅಂದ್ರೆ ಬಾಯಿ ಮಾತಿನಲ್ಲಿ ಬಹಳ ಒಳ್ಳೆಯದಾಗಿ ಮಾತನಾಡ್ತಾ, ಬಹಳ ವಿನಯವಾಗಿ ಮಾತನಾಡ್ತಾ, ನಾವು ನಿಮ್ ಜೊತೆ ಇದೀವಿ ಅಂತ ನಂಬಿಕೆ ಹುಟ್ಟಿಸೋರಿದಾರಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ನಾಯಕತ್ವವನ್ನ ಒಪ್ಕೊಂಡಿದೀವಿ, ನೀವು ಹೇಳಿದಂಗೆ ಕೇಳ್ತೀವಿ, ನೀವು ಹೇಳಿದವರಿಗೆ ಮತ ಹಾಕ್ತೀವಿ, ಪಕ್ಷದಲ್ಲಿ ನಾವು ಒಗ್ಗಟ್ಟಾಗಿರ್ತೀವಿ, ಹೀಗೆಲ್ಲ ಯಾಮಾರಿಸುವವರನ್ನ ನಂಬೋದಕ್ಕೆ ಹೋಗಬೇಡ. ಅವರ ಹೃದಯದಲ್ಲಿ ಇರುವಂತಹ ಅಸಲಿಯತ್ತೇನು, ಯಾರ ಪರ ಅವರ ಲಾಯಲ್ಟಿ ಇದೆ, ಅವ್ರ ಹೃದಯದಲ್ಲಿ ಎಷ್ಟು ವಿಷ ಇದೆ, ಅವರ ಹೃದಯದಲ್ಲಿ ಎಷ್ಟು ಮೋಸ, ವಂಚನೆ, ದೋಖಾ ಇದೆ, ಅದನ್ನ ಗ್ರಹಿಸು ಅಂತ ಹೇಳಿ ಮಾರ್ಮಿಕವಾಗಿ ಚಾಣಕ್ಯನ ನೀತಿ ಏನಿದೆ ಆ ಸಾಲುಗಳನ್ನ ಹಾಕಿ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅಡ್ಡ ಮತದಾನ ಜೆಡಿಎಸ್ ಪಾಳ್ಯದಲ್ಲಿ ಬೆಂಕಿ ಎಬ್ಬಿಸ್ಬಿಟ್ಟಿದೆ, ಅಕ್ಷರಶಃ ಬೆಂಕಿ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ತುರ್ತು ಸಭೆ ಮಾಡಿದ್ರು. ಬೆಳಗಿನ ಅವರ ನಿನ್ನೆಯ ಪ್ರೆಸ್ ಮೀಟ್ ಅನ್ನ ಗಮನಿಸಿದ್ರಿ. ಎಷ್ಟು ಆಕ್ರೋಶಗೊಂಡಿದ್ರು, ಎಷ್ಟು ಬೇಸರಗೊಂಡಿದ್ರು, ಎಲ್ಲವನ್ನ ಹೊರಗಡೆ ಹಾಕಿದ್ರು. ಸಂಜೆ ಅವರ ನಿವಾಸದಲ್ಲೇ ಸಭೆ ನಡೆಯುತ್ತೆ, ಜೆಡಿಎಸ್ ಶಾಸಕರ ಸಭೆ. ಆ ಸಭೆಯಲ್ಲಿ ಒಂದಿಬ್ಬರು ಶಾಸಕರಿಗಂತೂ ನೇರವಾಗಿ ಯಾಕೆ ಈ ತರ ಮಾಡಿದ್ರಿ, ಯಾಕೆ ಈ ತರ ಅಡ್ಡ ಮತದಾನವನ್ನ ಹಾಕಿದ್ರಿ ಅಂತ ಹೇಳಿ ಆಕ್ರೋಶದಿಂದ, ಬೇಸರದಿಂದ ಪ್ರಶ್ನೆ ಮಾಡಿದ್ರಂತೆ ಎಚ್.ಡಿ. ಕುಮಾರಸ್ವಾಮಿ. ಅಂದ್ರೆ ಇಡೀ ಬೆಳವಣಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಲ್ಲ, ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡರ ಬೇಸರ, ಅಸಮಾಧಾನ, ಆಕ್ರೋಶಕ್ಕೂ ಕಾರಣ ಆಗಿದೆ. ಅವರಿಗೂ ನೋವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಫೇಸ್ಬುಕ್ ಪೋಸ್ಟ್ ನಿಂದ ಗೊತ್ತಾಗ್ತಾ ಇದೆ. ಪಕ್ಷದೊಳಗೆ ಇದ್ದುಕೊಂಡು ತಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದು ತಮ್ಮ ಪಕ್ಷದ ಪರವಾಗಿ ನಿಲ್ಲಬೇಕಾದಂತವರು ಪಕ್ಷದ ವಿರುದ್ಧ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದಾರೆ ಅಂತಂದ್ರೆ ಅವರನ್ನ ಹಿತಶತ್ರುಗಳು ಅನ್ನದೇ ಏನನ್ನಬೇಕು? ಮೇ ಬಿ ಇದು ದೇವೇಗೌಡರ ಪ್ರಶ್ನೆಯಾಗಿರಬಹುದು. ಹಾಗಾಗಿನೇ ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ, ನಾಲಿಗೆ ಮೇಲೆ ಇರುವಂತಹ ಜೇನನ್ನ ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರುವಂತಹ ವಿಷವನ್ನ ಗ್ರಹಿಸು ಅಂತ ಹೇಳಿ ಚಾಣಕ್ಯ ಹೇಳಿದ್ದನ್ನ ಪೋಸ್ಟ್ ಮಾಡಿ ಅಡ್ಡ ಮತದಾನ ಮಾಡಿದವರಿಗೆ ತಿವಿದಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.